ಗವ್ಯ ಸ್ಕೂಲ್ಗೆ ರೆಡಿ ಆದ್ರಾ? ಟೈಮ್ ಆಗಿದೆ. ಹಾಂ ಸರಿ ಸರಿ, ಓಕೆ, ಆಯ್ತು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಥರ್ಸ್ಡೇ ವ್ಲಾಗ್. ಇನ್ನು ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು, ಹಾಗಾಗಿ ವ್ಲಾಗ್ನ ಬೆಳಗ್ಗೆಯಿಂದನೇ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮಕ್ಕಳೆಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ರೆಡಿಯಾಗಿ ಸ್ಕೂಲ್ಗಂತ ಹೋದರು. ಇನ್ನು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 10 o'clock ಆಗ್ತಿದೆ. ಇವತ್ತಂತೂ ಫುಲ್ ಡೇ ತುಂಬ ವರ್ಕ್ ಇದೆ ಮನೇಲಿ. ಊರಿಂದ ಗವ್ಯ ಸ್ಕೂಲ್ನಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗವ್ಯ, ಸೇ ಹಾಯ್. ಗಮ್ಯನ ಕರ್ಕೊಂಬರೋಕ್ಕೆ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾನು ಗವ್ಯ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾಳೆ ತೋರಿಸ್ತೀನಿ ನೋಡಿ. ನಿಧಾನ ಬೇಡಪ್ಪ, ಸರಿ ಅಂತ ಕೂತು. ಆ್ಯಕ್ಚುಲಿ ನಮ್ಮ ಗಮ್ಯಗೆ ಏನಾದರೂ ಹೋಮ್ವರ್ಕ್ ಕೊಟ್ಟರೆ ಫಸ್ಟ್ ಫಿನಿಷ್ ಮಾಡಬೇಕು, ಇಲ್ಲಾಂದರೆ ಅವಳಿಗೆ ನಿದ್ದೆನೇ ಬರಲ್ಲ. ನೋಡಿ ಸ್ಕೂಲಿಂದ ಇವಾಗ ಬಂದಿದ್ದಾಳೆ. ಬಂದಿದ್ದ ತಕ್ಷಣವೇ ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಗಮ್ಯ, ಫಾಸ್ಟಾಗಿ. ನೋಡಿ ನಮ್ಮ ಗವ್ಯ ಏನು ಮಾಡ್ತಿದ್ದಾಳೆ? ನಮ್ಮ ಗವ್ಯ ತಿಂತಿದ್ದಾಳೆ. ಆ್ಯಕ್ಚುಲಿ ನಮ್ಮ ಗವ್ಯ ತಿನ್ನೋದ್ರಲ್ಲಿ ಬ್ಯುಸಿಯಾಗಿರ್ತಾಳೆ. ನಮ್ಮ ಗಮ್ಯ ಬರೆಯೋದ್ರಲ್ಲಿ ಬ್ಯುಸಿ, ಗವ್ಯ ತಿನ್ನೋದ್ರಲ್ಲಿ ಬ್ಯುಸಿ. ನೀನೇನು ಮಾಡಿದೆ ಇವತ್ತು ಸ್ಕೂಲಲ್ಲಿ ಬಂಗಾರ? ಏನು ಮಾಡಿಲ್ಲ. ತಿಂದ ನೀನು? ಏನು ತಿಂದೆ? ಗವ್ಯ ಗುಂಡು ಮರಿ, ಇದು ಗುಂಡು ಜಾಣ ಮರಿ, ಇದು ಜಾಣ ಮರಿ ನೀನು ಜಾಣ ಮರಿ. ಸೊ ಇವಾಗ ನಾವು 3 ಜನ ಸಲೂನ್ಗೆ ಹೋಗ್ತಾ ಇದ್ದೀವಿ, ಮಕ್ಕಳಿಗೆ ಕಟಿಂಗ್ ಮಾಡಿಸೋಣ ಅಂತ ಹೇಳಿ. ಸೊ ನಂದೇನಿಲ್ಲ, ಮಕ್ಳಿಗೆ ಮಾತ್ರ ಅಷ್ಟೇ ಕಟಿಂಗ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗವ್ಯ ಮಾಡಿಸ್ಕೊತಾಳೆ. ಗವ್ಯ ಗುಡ್ ಗರ್ಲ್. ನೋಡಿ ನಮ್ಮ ಗಮ್ಯ ಕೂತಿದ್ದಾಳೆ. ಇಲ್ಲಿ ನೋಡಿ, ಒಬ್ಳು ಓಪನ್ ಮಾಡ್ಕೊಂಡು ಚಾಕ್ಲೇಟ್ ತಿಂತಿದ್ಯಾ? ಇರೋ ಅಪ್ಪ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾನು ಗಮ್ಯಾಗೆ ಕಟಿಂಗ್ ಮಾಡಿಸ್ತಾ ಇದ್ದೀನಿ. ಇವಳ್ದು ಲಾಸ್ಟ್ ಟೈಮು ಬಾಯ್ ಕಟ್ ಮಾಡಿಸಿದ್ವಿ, ಲೈಕ್ ಒಂದು 1 year ಬ್ಯಾಕು. ಸೊ ಅವಾಗಿಂದ ಕಟಿಂಗ್ ಮಾಡಿಸಿರ್ಲಿಲ್ಲ. ಒಂಥರ ಕೂದಲೆಲ್ಲ ಹೆಚ್ಚು ಕಮ್ಮಿ ಬಂದುಬಿಟ್ಟಿತ್ತು. ಒಂಥರ ಈಕ್ವಲಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂಥರ ಸ್ಟ್ರೈಟ್ ಕಟ್ಟೇ ಮಾಡಿಸಿದ್ದೀನಿ. ಕೆಳಗಡೆ ಮಾತ್ರ ಸ್ವಲ್ಪ ಕಟ್ ಮಾಡಿಸಿದ್ದೀನಿ, ಇನ್ನೇನು ಜಾಸ್ತಿ ಕಟ್ ಮಾಡ್ಸೋಕ್ಕಂತೂ ಹೋಗಿಲ್ಲ. ತಿರ್ಗು ಈ ಕಡೆ ಹಿಂದೆ ತಿರ್ಗು ಹಿಂಗೆ ಫುಲ್ ತಿರ್ಗು. ಸೂಪರ್. ಇವಾಗ ಗವ್ಯಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಗವ್ಯದ ಒಂಥರ ತುಂಬ ಲೆಂತಿಯಾಗಿ ಬಂದಿತ್ತು. ಆ್ಯಕ್ಚುಲಿ ಒಂದು ಸ್ವಲ್ಪ ಕಟ್ ಮಾಡಿಸೋಣ, ಇನ್ನು ಡೈಲಿ ಸ್ಕೂಲಿಗೆ ಹಾಗೆ ಫ್ರೀ ಹೇರೇ ಸುಮ್ಮನೆ ಜಸ್ಟ್ ಹಿಂಗೆ ಬಾಚಿಬಿಟ್ಟು ಒಂದು ಕ್ಲಿಪ್ ಹಾಕಿ ಕಳಿಸ್ಬೋದು ಅಂತ ಹೇಳಿ ಇನ್ನು ಈ ಥರ ಮಾಡ್ತಿದ್ದೀನಿ. ಇನ್ನು ಡೈಲಿ ಜುಟ್ಟಾಗಬೇಕು ಅಂತಂದರೆ ಅವಳು ಹಾಕ್ಸ್ಕೊಳ್ಳೋದೇ ಇಲ್ಲ. ಬೇಡ ಅದರಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ. ಅದಕ್ಕೆ ಇದೊಂದು ಇಯರ್ ಹೀಗೆ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಕಟ್ ಮಾಡಿಸ್ದೆ. ಇನ್ನು ಫ್ರಂಟಲ್ಲಿ ಹಾಗೆ ಸ್ವಲ್ಪ ಕಟ್ ಮಾಡಿಸ್ದೆ. ಲಾಸ್ಟ್ ಟೈಮ್ ಹೀಗೆ ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಇದೇ ಹೇರ್ ಸ್ಟೈಲೇ ಮತ್ತೆ ಮಾಡಿಸಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಅಷ್ಟೇ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಗವ್ಯ ಅಂತೂ. ನೋಡಿ ಗಮ್ಯ ಎಲ್ಲ ಫುಲ್ಲು ಹೇರ್ ಕಟ್ ಎಲ್ಲ ಮುಗೀತು. ಇವಾಗ ನೋಡಿ ತೋರಿಸು. ವಾವ್, ಸೂಪರ್ ಆಗಿದೆ. ಸೂಪರ್, ಸೋ ಕ್ಯೂಟ್, ಸೂಪರ್. ಸಲೂನ್ಗಂತೂ ಹೋಗಿ ಬಂದ್ವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಬರೋಷ್ಟೊತ್ತಿಗೆ 6 o'clock ಆಯಿತು. ಇನ್ನು ಬಂದು ಇಡ್ಲಿಗೆ ಇಟ್ಟಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಗಿದೆ. ಸೊ ಇವಾಗ ನೋಡಿ ನಮ್ಮ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಅವ್ರು ಬಂದು ಊಟ ಮಾಡ್ಕೊಂಡು ಹೋಗಬೇಕು. ಇನ್ನು ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ. ಮಕ್ಕಳು ಇಡ್ಲಿ ಬೇಕು ಅಂತ ಕೇಳಿದ್ರು, ಅದಕ್ಕೆ ಹಾಕ್ಕೊಟ್ಟಿದ್ದೀನಿ.
for dog. E for yak, for gundam. R for for flute. Rice. E for cows. E for cows. Cows. F for sun. Shala ur. Yalla dot. G for gun. G for G for grapes. Yes. For sun. No. H for aeroplane. Inna banda. J for ಎಷ್ಟು ಚೆನ್ನಾಗಿ ಓದ್ತಿದಾರಪ್ಪ ಮರಿಗಳು. ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಓದ್ಕೊತಿದ್ದಾರೆ. ಸಮ್ಟೈಮ್ಸ್ ಹೀಗೆ ತುಂಬ ಚೆನ್ನಾಗಿ ಕೂತ್ಕೊಂಡು ಅವರೇ ಇಂಡಿವಿಜುವಲ್ ಆಗಿ ಓದ್ತಾ ಇರ್ತಾರೆ. ಆಮೇಲೆ ಇಬ್ಬರು ಜೊತೆಗೆ ಸೇರಿ ಆಟ ಆಡ್ತಿರ್ತಾರೆ. ಸೊ ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ಮೇಲೆ ಕೂಡ ಚೆನ್ನಾಗಿ ಆಟ ಆಡ್ತಿರ್ತಾರೆ. ಸೊ ಆ ಥರ ನಮ್ಮ ಮಕ್ಕಳು. ಆಮೇಲೆ ಫೈಟಿಂಗ್ ಆಡೋದು ಕೂಡ ಅವಾಗವಾಗ ಇರುತ್ತೆ. ಸೊ ಹಾಗೆ ನಾನು ಫ್ರೈಡೇ ಕಂಟಿನ್ಯೂಯೇಷನ್ ವ್ಲಾಗ್ ಮಾಡಿದ್ದೀನಿ. ಈಗ ಫ್ರೈಡೇ ವ್ಲಾಗ್. ವಾವ್, ಇದೇ ನಮಗೆ ಪಾರ್ಕು. ಇಲ್ಲೇ ನಾವು ಫೋಟೋಶೂಟ್ ಮಾಡ್ಕೊಳ್ಳೋದು. ಗವ್ಯ, ಹ್ಯಾಪಿ ಬರ್ಡೇ ಗವ್ಯ. ಥ್ಯಾಂಕ್ ಯು ಅನ್ಬೇಕು. ಹ್ಯಾಪಿ ಫ್ರೆಂಡ್ಸ್ಗೆಲ್ಲ ಏನು ಕೊಡ್ತೀಯಾ? ಚಾಕ್ಲೇಟ್ ಕೊಡ್ತೀಯಾ? ಒಂದೊಂದೇ ಕೊಡ್ತೀಯಾ? ಆಮೇಲೆ ಎಲ್ಲ ತಿನ್ನಬಾರ್ದು ನೀನು ಚಾಕ್ಲೇಟ್ ಎಲ್ಲ, ಆಯಿತಾ? ಸ್ವಲ್ಪ ತಿನ್ಬೇಕಾಯ್ತಾ? ಗುಡ್ ಗರ್ಲು. ಇನ್ನು ಮಕ್ಕಳಂತೂ ಸ್ಕೂಲ್ಗಂತೂ ಹೋದ್ರು. ಆ್ಯಕ್ಚುಲಿ ಗವ್ಯ ಬರ್ಡೇ ಅಲ್ವಾ, ಇವತ್ತು ಹೊಸ ಡ್ರೆಸ್ ಕೊಡಿಸಿರ್ಲಿಲ್ಲ. ಗಮ್ಯದೆ ಹಳೆ ಡ್ರೆಸ್ ಇದ್ದರೆ ಅದನ್ನೇ ಹಾಕಿದ್ದೀನಿ. ಇನ್ನು ನನ್ನ ಡ್ರೆಸ್ ಕೊಡೋ ತನಕ ಕೊಟ್ಟಿದ್ದಾಳೆ, ಹಾಕು ಗವ್ಯ ಅಂತ ಹೇಳಿ ಖುಷಿಯಾಗಿ. ಆಮೇಲೆ ಬೇಡ, ನಾನೇ ಹಾಕ್ಕೊತೀನಿ ಆಟ ಮಾಡಿಬಿಟ್ಟು ಹೆಂಗೋ ಅಂತ ರೆಡಿಯಾಗಿ ಸ್ಕೂಲಿಗಂತ ಹೋದರು. ಇನ್ನು ಗವ್ಯ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಗವ್ಯನ ಪಿಕಪ್ ಮಾಡ್ಕೊಂಬರೋಣ ಅಂತ ಹೇಳಿ, ತುಂಬ ಬಿಸಿಲಿದೆ, ಅದಕ್ಕೆ ಸ್ಪೆಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಗವ್ಯ ಸ್ಕೂಲಲ್ಲಿ ಈ ಥರ ಯಾರು ಬರ್ಡೇ ಇದ್ರೂ ಕೂಡ ಈ ಥರ ಬೋರ್ಡ್ ಇಟ್ಟಿರ್ತಾರೆ, ಹ್ಯಾಪಿ ಬರ್ಡೇ ಗವ್ಯ ಅಂತ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ನ ತಗೊಂಡೆ. ಇನ್ನು ಗವ್ಯ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾಳೆ, ಎಲ್ಲ ಮಕ್ಳಿಗೂ ಚಾಕ್ಲೇಟ್ಸ್ ಕೊಡೋಣ ಅಂತ ಹೇಳಿ. ಇನ್ನು ಚಾಕ್ಲೇಟ್ಸ್ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಸ್ವಲ್ಪ ಫೋಟೋಸ್ನ ತಗೊಂಡು ನಮ್ಮ ಶಾಪ್ ಹತ್ರ ಬಂದ್ವಿ. ಇನ್ನು ಗಮ್ಯ 1:30ಗೆ ಬರ್ತಾಳಲ್ವ, ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಗವ್ಯ ಸ್ಕೂಲಲ್ಲಿ ಅವರೇನೋ ಈ ಥರ ಕಿರೀಟ ಮಾಡಿಕೊಟ್ಟಿದ್ದಾರೆ ಪೇಪರಲ್ಲಿ, ಅದನ್ನಂತೂ ಬಿಡ್ತಾನೆ ಇಲ್ಲ ಅವಳು. ಅಂದರೆ ಹೀಗೆ ಹಾಕ್ಕೊಂಡೇ ಇರ್ತೀನಿ, ನಾನಂತೂ ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಅದಂತೂ ಒಂಥರ ಕ್ಯೂಟಾಗಿ ಕಾಣಿಸಿದೆ. ಅವಳು ಆ ಡ್ರೆಸ್ಗೂ ಕೂಡ ತುಂಬ ಮ್ಯಾಚ್ ಆಗಿದೆ, ಅದನ್ನೇ ಮ್ಯಾಚ್ ಆಗೋ ಥರನೇ ಅವರು ಮಾಡಿಕೊಟ್ಟಿದ್ದಾರೆ. ಇನ್ನು ಗವ್ಯ ಬರ್ಡೇ ಸೆಲೆಬ್ರೇಷನ್ಸ್ ಅಂತೂ ಏನೂ ಮಾಡಲ್ಲ. ಇನ್ನು ಎವ್ರಿ ಇಯರ್ ಅದೇ ಕೇಕ್ ತಂದು ಕಟ್ ಮಾಡೋದು, ಅದೇ ಸೆಲೆಬ್ರೇಷನ್ ಅಲ್ವಾ, ಬಿಡು ಹೋಗ್ಲಿ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋಕ್ಕೆ ಹೋಗಿಲ್ಲ. ಲೈಕ್ ಎಲ್ಲರಿಗೂ ಚಾಕ್ಲೇಟ್ಸ್ನ ಮಾತ್ರ ಎಲ್ಲರಿಗೂ ಕೊಟ್ಟಿದ್ದೀವಿ ಅಷ್ಟೇ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.